ಬಂದಿದ್ರಿ ಇವತ್ತು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಗೋಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿ ಅನಂತರಾಜ್ ಅವರು EPF ಫಂಡ್ ಆಗಮಿಸಿದ್ದಾರೆ. ಯಾಕಂದರೆ ಇಲ್ಲಿ ಹಲವಾರು ಸಲ ಮಾಧ್ಯಮ ಮೂಲಕ ನೋಡಿದ್ವಿ, ಆದರೂ ಇದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅಂತ ಗೊತ್ತಿರಲಿಲ್ಲ. ಇವತ್ತು ಕಣ್ಣಾರೆ ಪ್ರತ್ಯಕ್ಷಿಕೊಂಡು ಇವತ್ತು ನಮಗೆ ಒಂಥರ ಮೌನವಾಗಿದೆ. ಯಾಕಂದರೆ ಇಷ್ಟೊಂದು ನೀರಿನ ಕೆರೆಯ ವಾಸದಲ್ಲಿ ಇಂಥ ತಗಡ ವಾಸದಲ್ಲಿ ಮಾಡ್ತಕ್ಕಂಥ ಜನರನ್ನು ನೋಡಿ ನನಗೆ ಒಂಥರ ಶಾಕಾಗಿ ನನಗೆ ನೀರು ಬಂದವು. ಯಾಕಂದರೆ ನಾನು ಒಂದು ಬಡತನದಿಂದ ಬಂದವನು, ಈಗೇನು ನಿಮ್ಮ ಎಲ್ಲ ಹಿರಿಯರ ಆಶೀರ್ವಾದ ತಾಯಿ ಆಶೀರ್ವಾದ ಒಂದು ಸ್ವಲ್ಪ ಮೇಲೆ ಬಂದಿದ್ದೀನಿ. ಅದು ಕಷ್ಟ ನನಗೆ ಗೊತ್ತು. ಆ ಕಷ್ಟಕ್ಕೆ ಸರಿಪಡಿಸ್ಬೇಕಾದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರು ತ್ರಿವೇಣಿ ಎಸ್ ಮೇಡಮ್ ಅವರು ಇವತ್ತು ಈಗ ಈ ಗ್ರಾಮದ ಗುಗಿ ಗ್ರಾಮಕ್ಕೆ ಬಂದಿದ್ವಿ ಅಂದ್ರೆ ನಿಮಗೆ ಏನು ಒಂದು ಭರವಸೆ ಕೊಟ್ಟಿದ್ವಿ, ಮನೆ ಕೊಡಿಸ್ತೀವಿ ಅಂತೇಳಿ. 50 ಮನೆ ಅಲ್ಲ 100 ಮನೆ ಆದರೂ ನಿಮ್ಮ ಗುಗಿ ಗ್ರಾಮಕ್ಕೆ ಆಗಿಸ್ಕೊಡ್ತಂತ ಒಂದು ಮಾತನ್ನು ಕೊಡ್ತಾ ಇದ್ದೀವಿ, ಭರವಸೆ ಕೊಡ್ತಾ ಇದ್ದೀವಿ. ಯಾಕಂದರೆ ಮೊನ್ನೆ ನಮ್ಮ ಸಾಹೇಬರು ನಾವು ನಮ್ಮ ಮೇಡಮ್ ಅವರು 3 ಮಂದಿ ಹೋಗಿ ರಾಜೀವ್ ಗಾಂಧಿ MD ಅವರಿಗೆ ಮಾತಾಡಿದ್ದೀವಿ. ಯಾದಗಿರಿ ಜಿಲ್ಲೆ ಬರ್ತಕ್ಕಂಥ 150 ಮನೆ ಮತ್ತು ಪ್ಲಸ್ ಇನ್ನೂ 50 ಮನೆ ಸೇರಿಸಿ ಬೆಂಬಲ ಕೊಟ್ಟರೆ ನಿಮಗೆ ಏನು ಬೇಕು ಗೌರ್ಮೆಂಟಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸೂರು ಒಂದೇ ಅಷ್ಟೇ ಅಲ್ಲ, ನಿಮಗೊಂದು ಕೈಗಾರಿಕೆ ಪ್ರದೇಶ ಉದ್ಯೋಗ ಮಾಡೋಕ್ಕೆ ಹಲವಾರು ಯೋಜನೆಗಳಿದಾವೆ. ಲೋನ್ ಆಗಿರ್ಬೋದು, ಸಬ್ಸಿಡಿ ಲೋನ್ ಆಗಿರ್ಬೋದು, ಕಾರ ಕೊಡೋದು, ಕಿಡ್ಡಿ ಮಿಷನ್, ಈ ಟೇಲರಿಕೆ, ಹಲವಾರು ಯೋಜನೆಗಳು ಗೌರ್ಮೆಂಟಿಂದ ಬರ್ತಕ್ಕಂಥ ಸೌಲಭ್ಯಗಳು ಹಲವಾರುಗಳೇನು, ಆದರೆ ನಿಮಗೆ ಕೊಡಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂಥ MLA PAಗಳು ಮಿನಿಸ್ಟರ್ PAಗಳು ಅವರವರೇ ತೊಗೊಂಡ್ಬಿಡ್ತಾರೆ, ಅನಿಸ್ಬಿಡ್ತಾರೆ. ಅಲ್ಲಿ ಗುರುತಿಸಿದವ್ರಿಗೆ ಅವ್ರಿಗೆ ಅಲ್ಲಿ ಹಾಗೆ ಮಾಡಿಬಿಡ್ತಾರೆ, ಆಗೈತೆ ಮಂಜೂರಾಗೈತೆ ಬಂತಾರೆ. ಆದರೆ ನಿಮ್ಮಂಥ ಕೆಳಗೆ ಇರ್ತಕ್ಕಂಥ ಬಡ ಜನರಿಗೆ ಮುಟ್ಟುವಂಥ ಯಾವಾಗದು ಮುಟ್ಟೋದಿಲ್ಲ. ನಾವು ನೀವೆಲ್ಲ ರೆಡಿಯಾದಾಗ ಮಾತ್ರ ನಾವು ಬರ್ತೇವೆ, ಎಲ್ಲ ಬರೋಕ್ಕೆ ಸಾಧ್ಯವಿಲ್ಲ. ಒಂದೇ ಕೈ ಚಪ್ಪಾಳಿಗೆ ಹಾಕಿದ್ರೆ ಬರೋದಿಲ್ಲ, 10 ಕೈ ಚಪ್ಪಾಳಿ ಜೋಡಿಸಿದಾಗ ಮಾತ್ರ ನಮ್ಮ 10 ಜನ ನಮಗೆ ಬೆಂಬಲ ಕೊಟ್ಟರೆ ಮಾತ್ರ 10 ಯೋಜನೆಗಳು ನಮ್ಮ ಜಾರಿಗೆ ಬರ್ತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ದಿಢೀರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ, ಇನ್ನೂ ಹೋರಾಟ ಮಾಡ್ತಾ ಇದ್ದೀವಿ. ಕೆಲವೊಂದು ಪ್ರದೇಶ ಜಿಲ್ಲೆಗಳೇ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ವಿಸಿಟ್ ಕೊಟ್ಟು ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳು ಕುಂದುಕೊರತೆಗಳು ಅದನ್ನೆಲ್ಲ ಬಗೆಹರಿಸುವಲ್ಲಿ ನಾವು ಯಶಸ್ವಿಯಾಗ್ತೀವಿ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಕೊಡಿರಿ. ನಿಮಗೆ ಏನು ಬೇಕು ನಾವು ಎಲ್ಲ ಮಾಡ್ತೇವೆ ಅಂತ ಹೆಲ್ಪ್ ಮಾಡ್ತೇವೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರ ಜೊತೆ ಹಿಂಗೆ ಸದಾ ಇರತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಪ್ರಾಣಿ ಚನ್ನಮ್ಮ ಪಾರ್ಟಿಯ ಉಪಾಧ್ಯಕ್ಷ ಮತ್ತು GPF ಕೊಪ್ಪಳ ಜಿಲ್ಲಾ ಗೌರವ ಅಧ್ಯಕ್ಷ ಮತ್ತು ಬೆಂಗಳೂರು ಉತ್ತರ MP ಮಾಜಿ MP ಅಭ್ಯರ್ಥಿ. ಯಾಕೆಂದರೆ ನಾನು ಪೈಪೋಟಿ